ಮಾನವರಾದ ನಮ್ಮ ಎದುರಿನಲ್ಲಿ ಎರಡು ಮಾರ್ಗವಿದೆ. ಒಂದು ದೇವರ ಮಾರ್ಗ, ಇನ್ನೊಂದು ನಮ್ಮ ಆಯ್ಕೆಯ ಮಾರ್ಗ. ದೇವರ ಮಾರ್ಗವೇ ಆಶೀರ್ವಾದದಾಯಕವಾದದ್ದು. ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೀರ್ತನೆಗಳ ಅಧ್ಯಯನವು ಎಷ್ಟೊಂದು ಆಸಕ್ತಿದಾಯಕವಾಗಿದೆಯಲ್ಲವೇ? ಇಂದು 24 ಮತ್ತು 25ನೇ ಕೀರ್ತನೆಗಳ ಅಧ್ಯಯನದಲ್ಲಿ ಹಿರೀಕುರುಬನಾದ ಕ್ರಿಸ್ತನ ಬಗ್ಗೆಯೂ ದಾವಿದನ ಯಥಾರ್ಥವಾದ ಪ್ರಾರ್ಥನೆಯ ವಿಷಯಗಳ ಬಗ್ಗೆಯೂ ಅಧ್ಯಯನವನ್ನು ನಾವು ಮಾಡಲಿದ್ದೇವೆ. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮ ವೀಕ್ಷಿಸಿ ದೇವರ ಆಶೀರ್ವಾದ ಹೊಂದಿಕೊಂಡು ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೀರ್ತನೆಗಳು ಪುಸ್ತಕದ ಅಧ್ಯಯನದ 24ನೇ ಕೀರ್ತನೆಗೆ ನಾವು ಬಂದಿದ್ದೇವೆ. ಈ ಕೀರ್ತನೆಯ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಅದು ಮುಖ್ಯ ಕುರುಬನಾದ ಕ್ರಿಸ್ತನು ಎಂಬುದಾಗಿದೆ. ಪ್ರಿಯರೇ, ಇದು ಕಿರೀಟದ ಕೀರ್ತನೆಯಾಗಿದೆ. ಹಿರೇ ಕುರುಬನ ಆಗಮನದ ಕುರಿತು ತಿಳಿಸುತ್ತದೆ. ಸಂಪ್ರದಾಯದ ಪ್ರಕಾರ ದಾವಿದನು ಈ ಕೀರ್ತನೆಯನ್ನು ರಚಿಸಿದ್ದು ಕಿರ್ಯಾತ್ಯಾರೀಮಿನಿಂದ ಮಂಜೂಷವನ್ನು ಚಿಯೋನಿಗೆ ತರುವಾಗ ಹಾಡಿದ್ದು. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ ಮೊದಲಿನ 8 ವಚನಗಳಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಅದನ್ನು ಗಾನ ಪ್ರತಿಗಾನಗಳ ರೀತಿ ಹಾಡಲಾಗಿದೆ. ಮೆರವಣಿಗೆಯ ಹಾಡುಗಾರರು, ಏಕಾಂಗಿ ವ್ಯಕ್ತಿಗಳು ಇದನ್ನು ಹಾಡುತ್ತಿದ್ದರು. ಇದನ್ನು ಸರಿಯಾದ ಕ್ರಮದಲ್ಲಿ ಹಾಡಾಗಿ ಏರ್ಪಡಿಸಿದರೆ ಈ ಕೀರ್ತನೆಯಲ್ಲಿನ ಆನಂದವನ್ನು ನಾವು ಅನುಭವಿಸಬಹುದು. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯು 2 ಭಾಗವಾಗಿ ವಿಂಗಡಣೆಯಾಗುತ್ತದೆ. ರಾಜ್ಯವನ್ನು ಪ್ರವೇಶಿಸುವ ಅರಸನ ಒಡನಾಡಿಗಳು ವಚನ 1ರಿಂದ 6ರವರೆಗೆ ಮತ್ತು ರಾಜ್ಯ ಸ್ಥಾಪನೆಗಾಗಿ ಅರಸನ ಆಗಮನ ವಚನ 7ರಿಂದ 10ರವರೆಗೆ. ಕರ್ತನಲ್ಲಿ ಪ್ರಿಯರೇ, ದಾವೀದನ ದಿನಗಳಲ್ಲಿ ಇದನ್ನು ಆಡುವುದು ಅದ್ಭುತವಾದದ್ದಾಗಿರಬಹುದು. ಮುಂದಕ್ಕೆ ನೋಡೋಣ. ರಾಜ್ಯವನ್ನು ಪ್ರವೇಶಿಸುವ ಅರಸನ ಜೊತೆಗಾರರು ಮತ್ತು ಮೆರವಣಿಗೆಯವರ ಹಾಡಿನ ಪಲ್ಲವಿ ಎಂಬುದಾಗಿ. ಕೀರ್ತನೆ 24 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳೂ ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಭೂಮಿಯು ಯೆಹೋವನದು. ಮತ್ತೊಮ್ಮೆ ದೇವರು ಸೃಷ್ಟಿಕರ್ತನೆಂದು ದಾವೀದನು ಹೇಳುತ್ತಾನೆ. ಈ ಭೂಮಿ ಆತನಿಗೆ ಸೇರಿದ್ದು. ಈ ಭೂಮಿಯು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದ್ದಲ್ಲ. ರಾಷ್ಟ್ರಪತಿ ಯಾರೇ ಆಗಿರಲಿ ಯಾರಿಗೂ ಸೇರಿದ್ದಲ್ಲ. ಈ ಭೂಮಿಯನ್ನು ನಡೆಸಲು ಆಶಿಸುವವರು ತುಂಬ ಮಂದಿಯಿದ್ದಾರೆ, ಆದರೆ ಅದು ದೇವರಿಗೆ ಸೇರಿದ್ದಾಗಿದೆ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಆನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿಯೆಂದೂ ಜಲಸಮೂಹಕ್ಕೆ ಸಮುದ್ರವೆಂದೂ ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ. ಪ್ರಿಯರೇ, ದೇವರು ನೀರುಗಳನ್ನು ಒಟ್ಟುಗೂಡಿಸಿದಾಗ ನೀರಲ್ಲಿ ಮುಳುಗಿದ್ದ ಭೂಮಿಯೆಲ್ಲ ನೀರಿನಿಂದ ಮೇಲಕ್ಕೆ ಕಂಡುಬಂದವು. ಇದು ಪುನರುತ್ಥಾನದ ಸಂಕೇತವಾಗಿದೆ. ಕೀರ್ತನೆ 24 3ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಪರಿಶುದ್ಧ ಸ್ಥಾನದಲ್ಲಿ ಯಾರು ನಿಲ್ಲಬಲ್ಲರು? ಇದಕ್ಕೆ ಉತ್ತರ ಮುಂದಿನ ವಚನದಲ್ಲಿದೆ. ಅದನ್ನು ನಾವು ನೋಡೋಣ. ಕೀರ್ತನೆ 24 4ನೇ ವಚನ ಹೀಗೆ ಹೇಳುತ್ತದೆ: ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ,
ಕರ್ತನ ಪರ್ವತವನ್ನು ಹತ್ತತಕ್ಕವರು ಶುದ್ಧ ಹಸ್ತ ನಿರ್ಮಲ ಮನಸ್ಸು ಉಳ್ಳವರಾಗಿದ್ದು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದವರಾಗಿರುತ್ತಾರೆ ಎಂದಾದರೆ ನಾನು ಅಲ್ಲಿ ಇರಲಿಕ್ಕಿಲ್ಲ, ಆದರೆ ನಾನು ಕ್ರಿಸ್ತನಲ್ಲಿದ್ದು ಅಲ್ಲಿರುವವನಾಗಿರುತ್ತೇನೆ. ನಾನು ಆತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವುದರಿಂದ ನನ್ನನ್ನು ಕೃಪಾಸಿಂಹಾಸನದೆದುರು ತನ್ನ ಈಗಿನ ಯಾಜಕನ ಉದ್ಯೋಗದ ನಿಮಿತ್ತ ನಿಲ್ಲಿಸುತ್ತೇನೆಂದಿದ್ದಾನೆ. ಕೀರ್ತನೆ 24, 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಮೆರವಣಿಗೆಯು ಹಾಡುತ್ತಾ ಯೆರೂಸಲೇಮನ್ನು ಪ್ರವೇಶಿಸುವುದನ್ನು ಊಹಿಸಿಕೊಳ್ಳಿರಿ. ಕೀರ್ತನೆ 24, 7ನೇ ವಚನ ಹೀಗೆ ಹೇಳುತ್ತದೆ, ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದ್ವಾರಗಳಿಂದ ಒಂದು ಸ್ವರ ಕೇಳುತ್ತದೆ, ಈ ಪ್ರಭಾವವುಳ್ಳ ಅರಸನು ಯಾರು ಎಂಬುದಾಗಿ. ಕೀರ್ತನೆ 24, 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಬಾಗಲುಗಳಿಂದ ಇನ್ನೊಂದು ಸ್ವರ ಪ್ರಶ್ನಿಸುತ್ತದೆ, ಈ ಪ್ರಭಾವವುಳ್ಳ ಅರಸನು ಯಾರು ಎಂಬುದಾಗಿ. ಕೀರ್ತನೆ 24, 10ನೇ ವಚನ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗವು 2 ಘಟನೆಗಳನ್ನು ತಿಳಿಸುತ್ತದೆಂದು ನಾನು ನೆನೆಸುತ್ತೇನೆ. ಮೊದಲನೇದು ಕರ್ತನು ಪರಲೋಕಕ್ಕೆ ಹಿಂದಿರುಗುವಾಗಿನದು. ಅದು ಆತನು ಭೂಲೋಕಕ್ಕೆ ತಿರುಗಿ ಬರುವ ದೃಶ್ಯವೂ ಆಗಿದೆ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಪ್ರಿಯರೇ, ಆತನು ಯಾರು? ಲೋಕದವರಿಗೆ ಗೊತ್ತಿಲ್ಲ, ಆದರೆ ಈ ಕೀರ್ತನೆಯು ಅದಕ್ಕೆ ಉತ್ತರ ಕೊಡುತ್ತದೆ. ಮಹಿಮೆಯ ಅರಸನು, ಮಹಾಬಲಿಷ್ಠನು, ಸೇನಾಧೀಶ್ವರನೂ ಆದ ಯೆಹೋವನೇ. ಪ್ರಿಯರೇ, ಈ ಅರಸನು ಪ್ರವೇಶಿಸಲಿಕ್ಕಾಗಿ ಆ ದ್ವಾರಗಳು ತೆರೆದುಕೊಳ್ಳಬೇಕೆಂದು ಹೇಳಲಾಗಿದೆ. ಆತನು ಈಗ ಒಳಗೆ ಇಲ್ಲ, ಲೋಕವು ಆತನನ್ನು ತಿರಸ್ಕರಿಸಿದೆ. ಈ ಮಹಿಮೆಯ ಅರಸನು ಯಾರು? ಆತನು ಸೇನಾಧೀಶ್ವರನಾದ ಯೆಹೋವನು, ಕರ್ತನಾದ ಯೇಸು ಕ್ರಿಸ್ತನೇ. ಆತನು ರಾಜರ ರಾಜನೂ ಕರ್ತರ ಕರ್ತನೂ ಆಗಿದ್ದಾನೆ. ಆತನೇ ಮಹಿಮೆಯ ರಾಜನು. ಈ ಭಾಗದ ಅಂತ್ಯಕ್ಕೆ ಸೆಲಾ ಎಂದಿದೆ, ಅಂದರೆ ಇದನ್ನು ಕುರಿತು ಯೋಚಿಸಿರಿ ಎಂದು. ಪ್ರಿಯರೇ, ಇದು ನಿಮ್ಮ ಹೃದಯಗಳನ್ನು ಧನ್ಯವಾಗಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 25ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಕರುಣೆ ಹಾಗೂ ಬಿಡುಗಡೆಗಾಗಿ ಬೇಡಿಕೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯೊಂದಿಗೆ ಹೊಸ ಭಾಗವನ್ನು ಪ್ರವೇಶಿಸಲಿದ್ದೇವೆ. ಮುಂದಿನ ಈ ಹೊಸ ಭಾಗದಲ್ಲಿ 15 ಕೀರ್ತನೆಗಳಿವೆ, 25ರಿಂದ 39ರವರೆಗೆ. ಅವು ಮೂಲತಃ ವೈಯಕ್ತಿಕ ಅನುಭವಗಳನ್ನು ತಿಳಿಸುತ್ತದೆ. ಅದರೊಂದಿಗೆ ಭವಿಷ್ಯದಲ್ಲಿ ಇಸ್ರಾಯೇಲ್ಯರಲ್ಲಿ ಉಳಿಕೆಯಾದ ದೇವಜನರ ಕುರಿತಾಗಿ ತಿಳಿಸುತ್ತದೆ. ಈಗಿನ ವಿಶ್ವಾಸಿಗಳ ಸಂತೈಸುವಿಕೆಗಾಗಿ ಅವುಗಳಲ್ಲಿ ಗಿಲ್ಯಾದಿನ ಮುಲಾಮು ಇರುತ್ತದೆ. ಪ್ರಿಯರೇ, ಹಿಂದಿನ ಕೀರ್ತನೆಗಳನ್ನು ನಾಟಕೀಯ ಹಾಗೂ ಭಾವನಾತ್ಮಕವಾದವುಗಳೆಂದು ಹೇಳಬಹುದು. ಆದರೆ ಮುಂದಿನ 15 ಕೀರ್ತನೆಗಳು ವೈಯಕ್ತಿಕವಾದದ್ದು, ಶಾಂತವಾದದ್ದು, ನಿಕಟವಾದದ್ದು. ನಮ್ಮ ಈಗಿನ ಜೀವಿತಕ್ಕೆ ಅವುಗಳಲ್ಲಿ ಅದ್ಭುತವಾದ ಸಂದೇಶವಿದೆ. ಅದು ಪ್ರಭಾವ ಬೀರುತ್ತದೆ. ಅವು ಭೂತಕಾಲಕ್ಕೆ, ವರ್ತಮಾನ ಕಾಲಕ್ಕೆ ಹಾಗೂ ಭವಿಷ್ಯತ್ ಕಾಲಕ್ಕೆ ಅನ್ವಯಿಸುವವುಗಳಾಗಿವೆ. ಕೆಲವು ಕೀರ್ತನೆಗಳು ಪರಿಚಿತವಾದವುಗಳಾದರೂ ನಮಗೆ ತುಂಬ ಪಾಠಗಳನ್ನು ಹೇಳುತ್ತದೆ. ನಾವು ಮುಖ್ಯಾಂಶಗಳನ್ನು ಮಾತ್ರ ನೋಡಲಿದ್ದೇವೆ, ಆದರೆ ನಾವು ಕಲಿಯಬೇಕಾದ ತುಂಬ ಅಂಶಗಳಿವೆ. ಪ್ರಿಯರೇ, ನಾನು ಕೆಲವೊಮ್ಮೆ ನಿದ್ರೆ ಬಾರದಾಗ, ಇಲ್ಲವೇ ಮನೆಯಿಂದ ದೂರವಾಗಿ ಅಪರಿಚಿತ ಸ್ಥಳದಲ್ಲಿ ಬಹುಶಃ ಏಕಾಂಗಿಯಾಗಿರುವಾಗ ಕೀರ್ತನೆಗಳನ್ನು ಓದುತ್ತೇನೆ. ಅದರಲ್ಲೂ ವಿಶೇಷವಾಗಿ ಈ ಭಾಗದ ಕೀರ್ತನೆಗಳನ್ನು.
ಯಾಕೆಂದರೆ ಇದು ಸಂಕಟಗಳನ್ನು ಹಾದು ಹೋಗುವ ಒಬ್ಬಾತನ ವೈಯಕ್ತಿಕ ಅನುಭವಗಳಾಗಿವೆ. ಅದರಲ್ಲಿ ಪ್ರವಾದನ ಅಂಶವೂ ಇದೆ. ಮುಂದೆ ನಂಬಿಗಸ್ತರಾದ ಇಸ್ರಾಯೇಲ್ ಜನಶೇಷಕ್ಕೆ ಬರತಕ್ಕ ವಿಚಾರಗಳ ಕುರಿತು ತಿಳಿಸುತ್ತದೆ. ಆದರೆ ಅದರಲ್ಲಿ ಎಲ್ಲ ಯುಗಗಳ ಭಕ್ತರಿಗೂ ಆದರಣೆಯ ಸಂಗತಿಗಳಿವೆ. ಕೀರ್ತನೆ 25 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ನನಗೆ ಆಶಾಭಂಗಪಡಿಸಬೇಡ, ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದೊಂದು ಪ್ರಾರ್ಥನೆಯಾಗಿದೆ. ದಾವೀದನು ದೇವರ ಮೇಲೆ ಆತುಕೊಂಡಿರುವುದನ್ನು ತಿಳಿಸುತ್ತದೆ. ಇಸ್ರಾಯೇಲು ಕೂಡ ಇದನ್ನು ಒಂದು ದಿನ ಅನುಭವಿಸಲಿಕ್ಕಿದೆ. ದೇವರನ್ನಲ್ಲದೆ ತಾವು ಇನ್ನಾರನ್ನೂ ಆತುಕೊಳ್ಳಲಾಗದೆಂದು ಇಸ್ರಾಯೇಲಿನ ಜನಶೇಷವು ತಿಳಿದುಕೊಳ್ಳುವ ಸಮಯ ಬರುತ್ತದೆ. ನಾವು ಕೂಡ ಈ ಅನುಭವಕ್ಕೆ ಬರುವುದೇ ಒಳ್ಳೆಯದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ಕರ್ತನೇ, ನಾನು ನನ್ನ ಆತ್ಮವನ್ನು ನಿನ್ನ ಕಡೆಗೆ ಎತ್ತುತ್ತೇನೆ ಎಂದು ಹೇಳುವಾಗ ಅವನು ಯಥಾರ್ಥ ಸ್ಥಿತಿಯಲ್ಲಿದ್ದಾನೆ. ಅವನ ಸ್ವರ ಮಾತ್ರವಲ್ಲ, ಆತ್ಮವೇ ಮಾತನಾಡುತ್ತದೆ. ಅವನು ಮುಂದುವರಿದು ಹೇಳುತ್ತಾನೆ: ನನ್ನ ದೇವರೇ, ನಿನ್ನನ್ನೇ ನಂಬುತ್ತೇನೆ. ನನಗೆ ಅವಮಾನವಾಗಿದಿರಲಿ, ನನ್ನ ವೈರಿಗಳಿಗೆ ನನ್ನ ಮೇಲೆ ಜಯವಾಗದಿರಲಿ. ನಿನ್ನ ಸುತ್ತಲೂ ಎಲ್ಲವೂ ಸೋಲೆ ಉಂಟಾಗುವಂಥ ಪರಿಸ್ಥಿತಿಯಲ್ಲಿ ಪ್ರಿಯಮಿತ್ರನೇ ನೀನಿದ್ದೀಯೋ? ನಿನ್ನ ವೈಯಕ್ತಿಕ ಜೀವಿತದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಮನೆಯಲ್ಲಾಗಲಿ, ಸಭೆಯಲ್ಲಾಗಲಿ ಸೋಲಿನ ಸ್ಥಿತಿಯಲ್ಲಿರುವುದಾದರೆ ನೀನು ಹೀಗೆ ಪ್ರಾರ್ಥಿಸತಕ್ಕದ್ದು: ನನ್ನ ವೈರಿಗಳು ನನಗಿಂತ ಮೇಲಾಗದಿರಲಿ. ಎಂಥ ಪ್ರಾರ್ಥನೆ! ನೀನು ಹೀಗೆ ಪ್ರಾರ್ಥಿಸುತ್ತಿದ್ದೀಯೋ? ಕೀರ್ತನೆ 25 3ನೇ ವಚನ ಹೀಗೆ ಹೇಳುತ್ತದೆ: ವೃಥಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನ ಬೇಡಿಕೆಯನ್ನು ಗಮನಿಸಿರಿ. ಕೀರ್ತನೆ 25 4ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯನೆದುರಿನಲ್ಲಿ 2 ಮಾರ್ಗಗಳಿವೆ. ಅವನು ದೇವರ ದಾರಿಯಲ್ಲಿ ಹೋಗಬಹುದು, ಇಲ್ಲವೇ ತನ್ನದೇ ಮಾರ್ಗವನ್ನನುಸರಿಸಬಹುದು. ದೇವರು ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ನಾವು ನಮ್ಮ ಆಯ್ಕೆಯ ದಾರಿಯಲ್ಲಿ ನಡೆಯಬಹುದು. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ ಜ್ಞಾನೋಕ್ತಿಗಳ ಸಂಗ್ರಹ 14ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಾವು ದೇವರಿಗೆ ಮೊರೆಯಿಟ್ಟು ನಾವು ನಡೆಯಬೇಕಾದ ದಾರಿಯನ್ನು ಆತನಿಂದ ಕೇಳಿಕೊಳ್ಳುವುದು ಎಂಥ ಅದ್ಭುತವಾದ ಸಂಗತಿಯಾಗಿದೆ ಅಲ್ಲವೇ? ಕೀರ್ತನೆ 25 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು. ಹಾಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನನಗೆ ದಾರಿ ತೋರಿಸಬೇಕೆಂದು, ಕಲಿಸಬೇಕೆಂದು ಕೀರ್ತನೆಗಾರನು ಕೇಳಿಕೊಳ್ಳುತ್ತಿದ್ದಾನೆ. ಈ ಕೀರ್ತನೆಯು ಮೂಲದಲ್ಲಿ ಇಬ್ರಿಯ ಅಕ್ಷರ ಮಾಲೆಗನುಸಾರವಾಗಿ ಪ್ರಾರಂಭವಾಗುವಂಥದ್ದು. ಆದರೆ ಆಂಗ್ಲ ಭಾಷೆಯಲ್ಲಿ ಅದು ಕಾಣುವುದಿಲ್ಲ. ಕೀರ್ತನೆ 25 6ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ದೇವರ ಕರುಣೆಯನ್ನು ಮಾತ್ರವಲ್ಲದೆ ಪ್ರೀತಿಯ ಉಪಕಾರಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಈ ಎರಡರ ನಡುವೆ ವ್ಯತ್ಯಾಸವನ್ನು ಗಮನಿಸುವುದು ಕಷ್ಟವಾದದ್ದು. ಆದರೆ ಒಬ್ಬ ಚಿಕ್ಕ ಹುಡುಗಿ ಭಾನುವಾರ ಶಾಲೆಯಲ್ಲಿ ಹೇಳಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಆಕೆ ಹೇಳಿದಳು: ನೀನು ನಿನ್ನ ತಾಯಿಯ ಬಳಿ ಬೆಣ್ಣೆ ಹಚ್ಚಿದ ಬ್ರೆಡ್ಡನ್ನು ಕೇಳಿದರೆ ಆಕೆ ಕೊಟ್ಟರೆ ಅದು ಕರುಣೆಯಾಗುತ್ತದೆ. ಆದರೆ ನೀನು ಕೇಳದೆ ಆಕೆ ಜಾಮನ್ನು ಹಾಕಿಕೊಟ್ಟರೆ ಅದು ಪ್ರೀತಿಯ ಕರುಣೆಯಾಗುತ್ತದೆ. ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ನಾನು ವಿವರಿಸಲಾರೆನು. ಕಷ್ಟದ ಸಮಯದಲ್ಲಿ ದಾವೀದನು ಇದನ್ನು ಹೇಳಬಲ್ಲವನಾಗಿದ್ದನು. ಇಸ್ರಾಯೇಲಿನ ಜನಶೇಷವು ತಮ್ಮ ಸಂಕಟ ಕಾಲದಲ್ಲಿ ಇದನ್ನು ಹೇಳುವರು. ಇದು ಇಂದು ನಮ್ಮ ಹೃದಯಗಳೊಂದಿಗೂ ಮಾತನಾಡುತ್ತದೆ. ಹಿಂದಿನ ಕಾಲದ ಭಕ್ತರಿಗೆ, ಭವಿಷ್ಯದ ದೇವಜನರಿಗೆ ಒಳ್ಳೆಯದಾದದ್ದು ಈಗಿನ ನಮಗೂ ಒಳ್ಳೆಯದೇ ಆಗಿರುತ್ತದೆ. ದೇವರು ಇಸ್ರಾಯೇಲರ ಕುರಿತು
ಭವಿಷ್ಯದ ಯೋಜನೆ ಹೊಂದಿದ್ದಾನೆಂದು ತಿಳಿದುಕೊಳ್ಳದೆ ಯಾರೂ ಕೀರ್ತನೆ ಹಾಗೂ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಓದಲಿಕ್ಕಾಗದು. ಆತನು ತನ್ನ ಜನರನ್ನು ಇನ್ನೂ ಕೈಬಿಟ್ಟಿಲ್ಲ. ಕೀರ್ತನೆ 25 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ಕರುಣೆ ಹಾಗೂ ಪ್ರೀತಿಯನ್ನು ನೆನೆಸಿಕೊಳ್ಳುವುದು ಮಾತ್ರವಲ್ಲದೆ ಈಗ ಕೆಲವು ಸಂಗತಿಗಳನ್ನು ಮರೆಯಲಿಕ್ಕೂ ಕೇಳಿಕೊಳ್ಳುತ್ತಿದ್ದಾನೆ. ನನ್ನ ಯೌವನದ ಪಾಪಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡ, ಅವುಗಳನ್ನು ಮರೆತು ಬಿಡು ಮತ್ತು ದೇವರ ಶುಭ ಹಾಗೂ ಕರುಣೆಗಳಿಗಾಗಿ ಕೇಳಿಕೊಳ್ಳುತ್ತಿದ್ದಾನೆ. ಪ್ರಿಯರೇ, ದೇವರಲ್ಲಿ ಎರಡೂ ಐಶ್ವರ್ಯವಾಗಿ ಇರುತ್ತದೆ. ನನಗೂ ನಿನಗೂ ಸಾಕಾಗುವಷ್ಟು ಅಧಿಕವಾಗಿ ಆತನಲ್ಲಿರುತ್ತದೆ. ನಿನ್ನ ಕುರಿತಾಗಿ ನಾನು ತಿಳಿದಿಲ್ಲ, ಆದರೆ ನನಗೆ ಆತನ ಕರುಣೆ ತುಂಬ ಬೇಕಿದೆ, ಶುಭವೂ ಬೇಕಾಗಿದೆ. ನಿಶ್ಚಯವಾಗಿ ಶುಭವೂ ಕೃಪೆಯು ನನ್ನ ಜೀವಮಾನದಲ್ಲೆಲ್ಲ ನನ್ನನ್ನು ಹಿಂಬಾಲಿಸುವವು. ಕೀರ್ತನೆ 23 ವಚನದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದೇವರ ಮೇಲಿನ ಭರವಸೆಯ ಪ್ರಕಟಣೆ ಎಂಬ ವಿಚಾರವನ್ನು ನೋಡೋಣ. ಈ ಕೀರ್ತನೆಯ 2ನೇ ಭಾಗದಲ್ಲಿ ದಾವೀದನು ತನ್ನ ಭರವಸೆ ನಂಬಿಕೆಗಳನ್ನು ಹೇಳಿಕೊಳ್ಳುತ್ತಾನೆ. ಕೀರ್ತನೆ 25 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ದಯಾಳುವೂ ಸತ್ಯ ಸ್ವರೂಪನೂ ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನಗೂ ನಿನಗೂ ರಕ್ಷಣೆಯನ್ನು ಒದಗಿಸಿದ್ದರಲ್ಲಿ ದೇವರ ಒಳ್ಳೆಯತನ, ಪ್ರೀತಿ, ನೀತಿವಂತಿಕೆಗಳು ಪ್ರಕಟವಾಗಿವೆ. ಕೀರ್ತನೆ 25 11ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಕ್ರಿಸ್ತನಿಗಾಗಿ ಕ್ಷಮಿಸುತ್ತಾನೆ, ನಮಗಾಗಿ ಅಲ್ಲ. ನಾನು ನೀನು ಕ್ಷಮಾಪಣೆಗೆ ಯೋಗ್ಯರಾಗಿರುವುದಿಲ್ಲ. ದೇವರು ದಾವೀದನನ್ನು ಕ್ಷಮಿಸಿದನೆಂದು ನಮಗೆ ತಿಳಿದಿದೆ. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ದೇವರು ನಮ್ಮ ಪಾಪಗಳನ್ನು ಸಹ ಕ್ಷಮಿಸುತ್ತಾನೆ. ದೇವರನ್ನು ಯಾವಾಗಲೂ ದೂಷಿಸುವ ಒಬ್ಬನು ನನ್ನ ಬಳಿಗೆ ಬಂದು ಅಣಕದ ಮಾತಿನಲ್ಲಿ ಹೇಳಿದನು: ದೇವರು ದಾವೀದನಂತಹ ಒಬ್ಬನನ್ನು ಯಾಕೆ ಆರಿಸಿಕೊಂಡನು? ಅವನು ಬಹು ಪಾಪಿಯಾಗಿದ್ದನಲ್ಲವೇ ಎಂಬುದಾಗಿ. ನಾನು ಅವನಿಗೆ ಹೇಳಿದೆ, ನಾನು ನೀನು ಈ ಸಂಗತಿಯಿಂದ ಧೈರ್ಯ ತಂದುಕೊಳ್ಳಬೇಕಾಗಿದೆ. ದೇವರು ದಾವೀದನನ್ನು ರಕ್ಷಿಸಿರುವುದಾದರೆ ನನಗೂ ನಿನಗೂ ರಕ್ಷಣೆ ಕೊಡುವುದಕ್ಕೆ ಅವಕಾಶವಿದೆ. ದೇವರು ತನ್ನ ಜನರಾದ ಇಸ್ರಾಯೇಲ್ಯರ ಭವಿಷ್ಯದ ಕುರಿತು ಹೀಗೆ ಹೇಳುತ್ತಾನೆ: ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 34ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಕೀರ್ತನೆ 25 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮ್ಮ ಕ್ರೈಸ್ತ ಜೀವಿತಗಳಲ್ಲಿ ಸಂಶಯಾಸ್ಪದವಾಗಿರುವ ಅನೇಕರಿರುತ್ತಾರೆ. ಅವರು ಸತ್ಯವೇದ ವಚನಗಳ ಅರ್ಥವನ್ನು ತಿಳಿಯರು. ದೇವರು ಯಾಕೆ ಕೆಲವು ಸಂಗತಿಗಳನ್ನು ಮಾಡುತ್ತಾನೆಂದು ಅವರಿಗೆ ತಿಳಿಯುವುದಿಲ್ಲ. ಅವರ ಜ್ಞಾನದ ಕೊರತೆ ಅವರಿಗೆ ಅಡ್ಡಿಯಾಗುತ್ತದೆ. ಯಾವಾಗಲೂ ಪ್ರಶ್ನಾರ್ಹವಾದ ಜೀವಿತವನ್ನೇ ನಡೆಸುತ್ತಿರುತ್ತಾರೆ. ಆದರೆ ಯೆಹೋವನ ರಹಸ್ಯವು ಆತನಲ್ಲಿ ಭಯಭಕ್ತಿಯುಳ್ಳವರೊಂದಿಗೆ ಇರುತ್ತದೆ. ನಾವು ಕರ್ತನೊಂದಿಗೆ ನಡೆಯುವಾಗ ಅನೇಕ ವೇಳೆ ಪ್ರಶ್ನೆಗಳನ್ನೇ ಕೇಳಬೇಕಾಗಿರುವುದಿಲ್ಲ. ಆತನ ಕೈಯಲ್ಲಿ ನಮ್ಮ ಕೈಯನ್ನಿರಿಸಿ ಸಾಗಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ತೊಂದರೆಯೂ ಬಿಡುಗಡೆಯೂ ಎಂಬ ವಿಚಾರವನ್ನು ನೋಡೋಣ. ಈ ಕೀರ್ತನೆಯ ಕೊನೆಯ ಭಾಗಕ್ಕೆ ನಾವು ಬರುವಾಗ ಇಸ್ರಾಯೇಲಿಗೆ ಮುಂದೆ ಬರಲಿರುವ ತೊಂದರೆಗಳ ಕುರಿತಾಗಿ ನೋಡುತ್ತೇವೆ. ಕೀರ್ತನೆ 25 15ರಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನು. ನಾನು ಒಬ್ಬೊಂಟಿಗನೂ ಬಾಧೆಪಡುವವನೂ ಆಗಿದ್ದೇನೆ. ನೀನು ಕಟಾಕ್ಷವಿಟ್ಟು ನನ್ನನ್ನು ಕರುಣಿಸು, ನನ್ನ ಮನೋವ್ಯಥೆಗಳನ್ನು ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬರಲಿರುವ ಸಂಕಟ ಕಾಲದಲ್ಲಿ ಇಸ್ರಾಯೇಲ್ಯರಲ್ಲಿನ ನಂಬಿಗಸ್ತ ಜನಶೇಷವು ಮಾಡುವ ಈ ಪ್ರಾರ್ಥನೆಯು ಎಷ್ಟು ವಿಶೇಷವಾದದ್ದು. ನಮಗೆ ಸಂಕಟಗಳು ಬರುವಾಗ
ನಾವು ಕೂಡ ಇದೇ ಪ್ರಾರ್ಥನೆಯನ್ನು ಮಾಡಬಹುದು. ಕೀರ್ತನೆ 25:18 ವಚನ ಹೀಗೆ ಹೇಳುತ್ತದೆ, ನಾನು ಕುಗ್ಗಿರುವುದನ್ನು ಕಷ್ಟಪಡುವುದನ್ನು ನೋಡಿ ನನ್ನ ಎಲ್ಲ ಪಾಪಗಳನ್ನು ಪರಿಹರಿಸು ಎಂಬುದಾಗಿ. ಪ್ರಿಯರೇ, ನಾವು ಸಂಕಟದಲ್ಲಿರುವಾಗ ನಮ್ಮ ಪಾಪಗಳನ್ನು ಸುಲಭವಾಗಿ ಅರಿಕೆ ಮಾಡುತ್ತೇವೆ. ಕೀರ್ತನೆ 25:19-21 ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನಗೆ ಎಷ್ಟೋ ಮಂದಿ ಶತ್ರುಗಳು ಇದ್ದಾರಲ್ಲ, ಅವರು ಕಡು ವೈರದಿಂದ ನನ್ನನ್ನು ಹಗೆ ಮಾಡುತ್ತಾರೆ. ನನ್ನ ಪ್ರಾಣವನ್ನು ಕಾಪಾಡಿ ಉಳಿಸು. ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ನನಗೆ ಆಶಾಭಂಗವಾಗಬಾರದು. ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ನಿರ್ದೋಷ ಭಕ್ತಿಯು ಯಥಾರ್ಥತ್ವವು ನನ್ನನ್ನು ಕಾಯಲಿ ಎಂಬುದಾಗಿ. ಪ್ರಿಯರೇ, ಈಗ ಅಂತಿಮ ಭಾಗವನ್ನು ಗಮನಿಸಿರಿ. ಕೀರ್ತನೆ 25:22 ವಚನ ಹೀಗೆ ಹೇಳುತ್ತದೆ, ದೇವರೇ, ಇಸ್ರಾಯೇಲ್ಯರನ್ನು ಎಲ್ಲ ಬಾಧೆಗಳಿಂದ ವಿಮೋಚಿಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನೆಯು ಮೂಲತಃ ಇಸ್ರಾಯೇಲ್ ಜನಾಂಗದವರಿಗಾಗಿ ಭೂಲೋಕಕ್ಕೆ ಬರಲಿರುವ ಮಹಾಸಂಕಟ ಕಾಲಕ್ಕೆ ಸಂಬಂಧಿಸಿದೆ. ದೇವರ ಮಕ್ಕಳಾದ ನಾವೆಲ್ಲರೂ ನಮ್ಮ ಜೀವಮಾನ ಕಾಲದಲ್ಲಿ ಕಷ್ಟಗಳನ್ನು ಎದುರಿಸುತ್ತೇವೆ. ದೇವರೇ, ನಮ್ಮನ್ನು ಎಲ್ಲ ಬಾಧೆಗಳಿಂದ ಬಿಡಿಸು ಎಂಬುದು ನಮ್ಮ ಪ್ರಾರ್ಥನೆಯಾಗಿರಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಮುಂದೆ ಸಾಗುವಾಗ ಬರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರನ್ನೇ ಆತುಕೊಳ್ಳೋಣ. ಭಕ್ತನು ಮಾಡಿದ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆಗೆ ಸದುತ್ತರವನ್ನು ಹೊಂದಿದವರಾಗಿ ಬಲದಿಂದ ಬಲಕ್ಕೆ ಮುಂದೆ ಸಾಗುತ್ತಾ ದೇವರನ್ನು ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಸೇರಲು ಯೇಸು ಕ್ರಿಸ್ತನಲ್ಲಿ ಇರಬೇಕು. ಆತನೇ ನಮ್ಮನ್ನು ಕೃಪಾಸಿಂಹಾಸನದ ಎದುರಿಗೆ ನಿಲ್ಲಿಸುವನು. ಅನುದಿನದ ನಮ್ಮ ಜೀವಿತವು ದೇವರನ್ನು ಆತುಕೊಂಡ ಜೀವಿತವಾಗಿರಬೇಕು. ಆತನಲ್ಲಿ ಅಪಾರವಾದ ಕರುಣೆ ಇದೆ. ಆ ಕರುಣೆಯು ನ್ಯಾಯ ಪ್ರಮಾಣವನ್ನು ಗೆಲ್ಲುತ್ತದೆ. ಆದ್ದರಿಂದ ನಾವೆಲ್ಲರೂ ದೇವರ ಪ್ರೀತಿಯಲ್ಲಿ, ಕೃಪೆ ಕರುಣೆಯಲ್ಲಿ ಪಾಲುಗಾರರಾಗಿ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಈ ಕೃಪಾ ಗಳಿಗೆಯಲ್ಲಿ ನಿನ್ನ ಪಾದ ಬಳಿ ಬಂದು ನಿನ್ನ ವಾಕ್ಯವನ್ನು ಕೇಳಿದಂಥ ನಮ್ಮೆಲ್ಲರ ಜೀವಿತದಲ್ಲಿ ನಿನ್ನ ಕೃಪೆ ಕರುಣೆಯನ್ನು ಹೇರಳವಾಗಿ ಅನುಗ್ರಹಿಸಿಕೊಡಬೇಕಾಗಿ ಬೇಡುತ್ತೇವೆ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ದೇವರೇ, ಅವರವರು ಇರುವಂಥ ಸ್ಥಳದಲ್ಲಿ ನಿನ್ನ ವಾಕ್ಯದ ಮೂಲಕ ಮಾತನಾಡಿ ಆತ್ಮದಲ್ಲಿ ಬಲಪಡಿಸಿ, ಶಾರೀರಿಕವಾಗಿ ಆರೋಗ್ಯವನ್ನು ಕೊಟ್ಟು ಧೈರ್ಯ ಬಲದಿಂದ ನಿನ್ನನ್ನು ಸೇವಿಸುತ್ತಾ ನಿನಗೋಸ್ಕರ ಜೀವಿಸುವಂತೆ ಅವರಿಗೆ ಕೃಪೆ ಕೊಡು. ಅವರೆಲ್ಲ ಕಷ್ಟ ಭಾರಗಳನ್ನು ನೀಗಿಸು. ಅವರೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ದೇವರ ಮಾತಿಗೆ ವಿಧೇಯರಾಗಿರಿ. ಇತರರಿಗೆ ಈ ಸೇವೆಯನ್ನು ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.